ಕರ್ನಾಟಕದಲ್ಲಿ ಎಸ್ಐಆರ್ ಆರಂಭವಾದ ದಿನದಿಂದಲೂ ಒಂದಲ್ಲ ಒಂದು ವಿವಾದಗಳು ಗಂಟು ಬೀಳುತ್ತಿವೆ. ಅದರಲ್ಲೂ ಸಾಮೂಹಿಕವಾಗಿ ಅರ್ಜಿಗಳ ಹಂಚಿಕೆ ಸ್ವತಃ ರಾಜ್ಯ ಸರ್ಕಾರಕ್ಕೂ ನುಂಗಲಾರದ ಬಿಸಿತುಪ್ಪವಾಗಿದೆ. ಇದೆಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಜಿಬಿಎ ಮುಖ್ಯ ಆಯುಕ್ತರ ವಿಶೇಷ ಸಭೆ ಕುತೂಹಲವನ್ನು ಕೆರಳಿಸಿದೆ. ಎಸ್ಐಆರ್ ಕಾರ್ಯದಲ್ಲಿ ಸಾಲು ಸಾಲು ಅವಾಂತರ. ರಾಜಕೀಯ ಮುಖಂಡರ ಜೊತೆ ಜಿಬಿಎ ವಿಶೇಷ ಸಭೆ. ಇಡೀ ಕರ್ನಾಟಕದಲ್ಲಿ ಮತದಾರರ ತೀವ್ರ ಪರಿಷ್ಕರಣೆ ಆರಂಭವಾದ ದಿನದಿಂದಲೇ ಒಂದಲ್ಲ ಒಂದು ವಿವಾದ ಬೆನ್ನೇರಿ ಬರ್ತಿದೆ. ಎಸ್ಐಆರ್ ಪ್ರಕ್ರಿಯೆ ಬೇಗ ಮುಗಿಸುವ ಭರದಲ್ಲಿ ಸಾಮೂಹಿಕವಾಗಿ ಫಾರ್ಮ್ ವಿತರಣೆ ಮಾಡುವ ಕೆಲಸಗಳು ಆಗ್ತಿವೆ. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳು ಕೂಡ ವೈರಲ್ ಆಗಿದೆ. ಇನ್ನು ಈ ವಿಚಾರ ಭಾರೀ ಟೀಕೆಗೆ ಕಾರಣವಾಗುವುದರ ಜೊತೆಗೆ ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ಇದಕ್ಕೆ ಕಡಿವಾಣ ಹಾಕಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸಿದ್ಧತೆಯನ್ನು ನಡೆಸಿದ್ದಾರೆ. ಹೌದು, ಇಂದು ಎಸ್ಐಆರ್ಗೆ ಸಂಬಂಧಪಟ್ಟಂತೆ ರಾಜಕೀಯ ಮುಖಂಡರ ಜೊತೆಗೆ ಸಭೆಯನ್ನು ನಡೆಸಲು ಸಿದ್ಧತೆಗಳು ಕೂಡ ನಡೆದಿವೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗುತ್ತಿರುವಂತಹ ರಾಜಕೀಯ ಮುಖಂಡರನ್ನ ಸಭೆಗೆ ಆಹ್ವಾನಿಸಲಾಗಿದೆ. ಎಸ್ಐಆರ್ ಪ್ರಕ್ರಿಯೆ ಹೇಗಿರಬೇಕು ಮತ್ತು ಸಾಮೂಹಿಕವಾಗಿ ಮಾಡದಿರುವಂತಹ ಪ್ರಕ್ರಿಯೆಗಳಿಗೆ ಕಡಿವಾಣ ಹಾಕುವುದಕ್ಕೆ ಸಭೆ ಕರೆಯಲಾಗಿದೆ. ಜಿಬಿಎ ಕಚೇರಿಯಲ್ಲಿ ಈ ಸಭೆ ನಡೆಯಲಿದ್ದು, ಎಲ್ಲಾ ಪಾಲಿಕೆ ವ್ಯಾಪ್ತಿಯ ಮುಖಂಡರು ಭಾಗಿಯಾಗಲಿದ್ದು, ಅವರಿಗೆ ಒಂದಿಷ್ಟು ಸೂಚನೆಗಳನ್ನು ನೀಡಲು ಜಿಬಿಎ ಇದೀಗ ಸಿದ್ಧತೆಯನ್ನು ನಡೆಸಿದೆ. ಗುಂಪು ಇನಿಷಿಯಲಿ ಬಂದಿತ್ತು, ಪೊಲಿಟಿಕಲ್ ಪಾರ್ಟೀಸ್ನಲ್ಲಿ ಒಂದು 2-3 ವಿಡಿಯೋಸ್ ಸರ್ಕ್ಯುಲೇಟ್ ಆಗಿತ್ತು. ತಮಗೆ ಗೊತ್ತಿದ್ದ ಪ್ರಕಾರ ದಟ್ ಹಸ್ ಆಲ್ಸೋ ಬೀನ್ ಅ ಫಾರ್ಮಲ್ ಕಂಪ್ಲೇಂಟ್ ಇಶ್ಯೂ ಟು ದ ಚೀಫ್ ಎಲೆಕ್ಟರಲ್ ಆಫೀಸರ್. ನಾವು ವಿಶೇಷವಾಗಿ ಚೆಕ್ ಮಾಡಿಟ್ಟಿದ್ದೀವಿ, ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನೋ ಪರ್ಸನ್ ವಿಲ್ ಬಿ ಅಲೌಡ್, ಎನ್ಯುಮರೇಷನ್ ಫಾರ್ಮ್ ಶಾಲ್ ಬಿ ಗಿವನ್ ಡೈರೆಕ್ಟ್ಲಿ ಟು ದ ಹೌಸ್ ಹೋಲ್ಡ್ ಓನ್ಲಿ. ಇಟ್ ವಿಲ್ ನಾಟ್ ಬಿ ಗಿವನ್ ಥ್ರೂ ಎನಿ ಪರ್ಸನ್. ಅವರು ನೇರವಾಗಿಯೇ ಕೊಡಬೇಕು ಅಂತ ಹೇಳಿ ಎಲ್ಲ BLOCಗೆ ಕಟ್ಟುನಿಟ್ಟಾಗಿ ನಿರ್ದೇಶನ ಕೊಟ್ಟಿದೆ. ಪಡ್ಕೊಳ್ಳಿಕ್ಕೆ ಈಗ ವ್ಯವಸ್ಥೆ ಮಾಡ್ತೀವಿ, ಅದಕ್ಕೆ ಸೆಪರೇಟ್ ಡೈರೆಕ್ಷನ್ಸ್ ನಾಳೆ ಪೊಲಿಟಿಕಲ್ ಪಾರ್ಟಿ ಜೊತೆಗೆ ಚರ್ಚೆ ಮಾಡಿದ್ದು. ಒಟ್ನಲ್ಲಿ ಎಸ್ಐಆರ್ ಪ್ರಕ್ರಿಯೆಗಳನ್ನು ಸರಿದಾರಿಗೆ ತರಲು ಜಿಬಿಎ ಸಭೆಯನ್ನು ನಡೆಸ್ತಾ ಇದ್ದು, ಈ ಸಭೆಯಲ್ಲಿ ಎಷ್ಟು ಜನ ಮುಖಂಡರು ಭಾಗಿಯಾಗ್ತಾರೆ, ಜಿಬಿಎ ಆಯುಕ್ತರ ಸಭೆ ಬಳಿಕ ಕಟ್ಟುನಿಟ್ಟಿನ ನಿಯಮ ಜಾರಿಯಾಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ನಮ್ಮ ಜೊತೆಲಿ ಈಗ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಎಸ್ಐಆರ್ ವಿಚಾರವಾಗಿ ಇವತ್ತಿನ ಸಭೆ ಎಷ್ಟು ಮಹತ್ವ ಇದೆ? ಸತ್ತರ್, ರಂಜಿತ್, ಪ್ರಮುಖವಾಗಿ ರಾಜ್ಯದಲ್ಲಿ ಜೂನ್ 30ರಿಂದ ಎಸ್ಐಆರ್ ಆರಂಭ ಆಗಿದೆ. ಇಲ್ಲಿಯ ತನಕ ಅಂದ್ರೆ ಸರಿಸುಮಾರು 5,44,00,000 ಮತದಾರರ ಪೈಕಿ ಒಂದು ಕಡೆಯಲ್ಲಿ 5,22,00,000 ಎನ್ಯುಮರೇಷನ್ ಫಾರ್ಮ್ ವಿತರಣೆಯಾಗಿದೆ. ಆ ಒಂದು ಫಾರ್ಮ್ ಏನು ವಾಪಸ್ ಬಂದಿರುವುದು ಕೇವಲ 1,69,00,000 ಮಾತ್ರ. ಈ ಹಿನ್ನೆಲೆ ಮತದಾರರಲ್ಲಿರುವಂತಹ ಎನ್ಯುಮರೇಷನ್ ಫಾರ್ಮ್ ಅನ್ನು ಮತ್ತೆ ವಾಪಸ್ ತೆಗೆದುಕೊಳ್ಳುವುದು ಅನಿವಾರ್ಯವಾಗಿದೆ. ಯಾರೆಲ್ಲ ಭರ್ತಿ ಮಾಡಿ ವಾಪಸ್ ಕೊಡಲು ಅಂತವರ ಹೆಸರನ್ನು ಕೂಡ ಮತದಾರರ ಪಟ್ಟಿಯಿಂದ ಕೈಬಿಡಲಾಗುತ್ತೆ. ಈ ಹಿನ್ನೆಲೆ ಒಂದು ಕಡೆಯಲ್ಲಿ BLO ಮತ್ತು BLAಗಳಿಗೆ ಈ ಬಗ್ಗೆ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಕೂಡ ಇವತ್ತು ಜಿಬಿಎ ಈ ಒಂದು ಮೀಟಿಂಗ್ ಅಲ್ಲಿ ಈ ಒಂದು ವಿಚಾರ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳನ್ನು ಓವರ್ಟೇಕ್ ಮಾಡಿ ಕೆಲವು ರಾಜಕೀಯ ಪಕ್ಷಗಳ ಏಜೆಂಟ್ಗಳು ಅಂದ್ರೆ ಬೂತ್ ಮಟ್ಟದ ಏಜೆಂಟ್ಗಳು ಏನ್ ಮಾಡ್ತಾರೆ, ಓವರ್ಟೇಕ್ ಮಾಡಿ ಅವರೇ ನೇರವಾಗಿ ಎಸ್ಐಆರ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಾಮೂಹಿಕವಾಗಿ ಎಸ್ಐಆರ್ ಮಾಡ್ತಿರುವ ಬಗ್ಗೆ ಈಗಾಗಲೇ ದೂರು ಕೂಡ ಬಂದಿರುವುದರಿಂದ ಈ ಒಂದು ವಿಚಾರದ ಬಗ್ಗೆ ಕೂಡ ಇವತ್ತು ರಾಜಕೀಯ ಪಕ್ಷದ ಮುಖಂಡರ ಜೊತೆ ಕೂಡ ಜಿಬಿಎ ಇವತ್ತು ಮೀಟಿಂಗ್ ನಲ್ಲಿ ಈ ಒಂದು ವಿಚಾರ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಈ ಹಿಂದೆ ನಡೆದಿದ್ದಂತಹ ಒಂದಿಷ್ಟು ಎಸ್ಐಆರ್ ನ ಸಾಮೂಹಿಕವಾಗಿರುವಂತಹ ಒಂದಿಷ್ಟು ಎಸ್ಐಆರ್ ಪ್ರಕ್ರಿಯೆ ಈ ಒಂದು ವಿಚಾರವಾಗಿ ಕೂಡ ಕ್ಲಾರಿಫಿಕೇಶನ್ ಕೇಳಲು ಕೂಡ ಇವತ್ತು ಜಿಬಿಎ ಮುಖ್ಯ ಆಯುಕ್ತರು ಮುಂದಾಗಿದ್ದಾರೆ. ಪ್ರಮುಖವಾಗಿ ಇನ್ನು ಎರಡು ವಾರದಲ್ಲಿ ಕಂಪ್ಲೀಟ್ ಆಗಿ ಇದನ್ನು ಮುಗಿಸಬೇಕಾಗುತ್ತೆ. ಯಾಕಂದ್ರೆ ಇದರ ಕಾಲಾವಧಿ ಏನಿದೆ ಈ ತಿಂಗಳು ಜುಲೈ 29ರ ತನಕ ಕೂಡ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ಕೇವಲ ಒಂದು 12 ದಿನದಲ್ಲಿ ಕಂಪ್ಲೀಟ್ ಆಗಿ ಸರಿಸುಮಾರು 3 ಕೋಟಿಯಷ್ಟು ಎನ್ಯುಮರೇಷನ್ ಫಾರ್ಮ್ ಅನ್ನು ಭರ್ತಿ ಮಾಡಿ ಮತ್ತೆ ವಾಪಸ್ ತೆಗೆದುಕೊಳ್ಳಬೇಕಾಗುತ್ತೆ. ಅದನ್ನು ಡಿಜಿಟಲೀಕರಣ ಮಾಡಬೇಕಾಗುತ್ತೆ. ಕೆಲವೊಂದು ಭಾಗದಲ್ಲಿ ಡಿಜಿಟಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಹಲವು ಸಮಸ್ಯೆ ಎದುರಾಗಿತ್ತು. ಎಲ್ಲ ವಿಚಾರವನ್ನು ಜನರ ಅಥವಾ ಮತದಾರರ ಮನವರಿಕೆಯನ್ನು ಅಥವಾ ಅವರಿಗೆ ಅದನ್ನು ಅರಿವು ಮೂಡಿಸಿ ಯಾವ ರೀತಿಯಲ್ಲಿ ಮುಂದಿನ ಹಂತದಲ್ಲಿ ಅದನ್ನು ಎನ್ಯುಮರೇಷನ್ ಫಾರ್ಮ್ ಅನ್ನು ಕೂಡ ಭರ್ತಿ ಮಾಡಿ ವಾಪಸ್ ತಗೋಬೇಕು. ಜೊತೆಗೆ ಸಾಮೂಹಿಕವಾಗಿ ಎಸ್ಐಆರ್ ನಡೆಯದಂತೆ ಯಾವ ರೀತಿಯಲ್ಲಿ ಕ್ರಮ ಆಗಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ಇವತ್ತು ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಎಂ ಮಹೇಶ್ವರ ರಾವ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತರ್.